ಅತಿವೃಷ್ಟಿಯಿಂದ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನಾಹುತದ ಬಗ್ಗೆ ವರದಿಯನ್ನ ಮಂಡಿಸಿದ್ದಾರೆ. ಚರ್ಚೆ ಶುರು ಮಾಡಿದ ಈ ಸರ್ ಕೊಡ್ರಿ. ಈಗ ನಮ್ದೇ ಇಲ್ವಾ? ಅದೇ ಈಗ ಒಂದ್ ಸೆಕೆಂಡ್ ಎಷ್ಟು ಮುಂದಕ್ಕೆ ಆಗ್ತೀರಾ ಹೇಳಿ? 4 ದಿನ ಆಯ್ತು ಈಗ ನಿಲುವಳಿ ಸೂಚನೆ. ಅಲ್ಲಲ್ಲ, ಅತಿವೃಷ್ಟಿ ಐತೆ, ನಾವು ಮಾಡಬೇಡ ಅಂತ ಮಾಡಬೇಡಿ ಅಂತ ಅವಕಾಶ ಮಾಡಿಕೊಡಿ. ಮಾತಾಡ್ ಕೇಳಿ. ಯಾಕಂತ ಒಂದೇ ನಿಮಿಷ ಹೇಳ್ಬಿಡ್ತೇನೆ. ನಾವು ಅವರು ಸ್ಟೇಟ್ಮೆಂಟ್ ಮಾಡಿರೋದ್ ಬಗ್ಗೆ ನಾನು ಬೇಡ ಅಂತ ಹೇಳಿದೆ. ಇಲ್ಲ ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ ಅಂದ್ರು. ನಾವ್ ಹೇಳಿದೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೇಕು, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಬೇಕು 2 ಅವರ್. ಅದಕ್ಕೆ ಸೋಮವಾರ ಕೊಡೋಣ ಅಂತ ಹೇಳಿದ್ರಿ ತಾವು. ಸೋಮವಾರ ನನ್ಗೆ ನಾವು ಕ್ಲಾರಿಫಿಕೇಶನ್ ಕೇಳಬೇಕು, ದಯವಿಟ್ಟು ಸೋಮವಾರ ಅದಕ್ಕೆ ಅವಕಾಶ ಕೊಡಿ. ಈಗ ಸ್ಟೇಟ್ಮೆಂಟ್ ಮಾಡಾಗಿದೆ ಅಧ್ಯಕ್ಷ. ಈಗ ಏನು ಸ್ಟೇಟ್ಮೆಂಟ್? 2 ನಿಮಿಷ ಕ್ಲಾರಿಫಿಕೇಶನ್ ಅಷ್ಟೇ ಅಲ್ಲ ಪ್ರಮುಖ ಅವಕಾಶ ಮಾಡಿ ಕೊಡಿ. ಶರತ್ ಎಲ್ಲ ನೀವೆಲ್ಲ ಎಲ್ಲ ಪಾಯಿಂಟ್ 100ಕ್ಕೆ 100 ಎಲ್ಲ ಸರಿಯೇ, ರೈತರ ಸಮಸ್ಯೆ ಚರ್ಚೆ ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡ್ಲೇಬೇಕಾಗ್ತದೆ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಅಜೆಂಡ್ಮೆಂಟ್ ಮೋಷನ್ ಮೊನ್ನೆ ತಗೊಂಡದನ್ನು ಕೆಲವೊಂದು ಕಾರಣಗಳಿಂದ ನಮ್ಮ ಗವರ್ನರ್ ಎಸ್ ಎಂ ಕೃಷ್ಣ ಮತ್ತು ಅದೇ ಅಬ್ಯೂಚರ್ ಆಯ್ತು 2 ದಿವಸ, ನಿನ್ನೆ ಪಂಚಮಶಾಲೆ ಆಯ್ತು, ಇದಾಗಲಿ. ಇವತ್ತು ಸ್ಟೇಟ್ಮೆಂಟ್ ಆದ ನಂತರ ತಗೊಂಡು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ 1 ಗಂಟೆ ಇದಕ್ಕೆ ನಾವು ಚರ್ಚೆ ಮಾಡಲಿಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಮಾಡಿ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.